ಮನೇಲಿ ಯಾಕೆ ಯಾರು ಆಚೆನೆ ಬರ್ತಾ ಇಲ್ವಲ್ಲ? ಸಕ್ಕು ಎಲ್ಲಿದ್ದಾಳೆ ಕಾಣಿಸ್ತಾನೆ ಇಲ್ವಲ್ಲ? ಸಕ್ಕು ಅವ್ರ ಅಪ್ಪನ್ಗೂ ಕೂಡ ಈ ಮನೇಲಿ ಇದೇ ತರ ಗೌರವ ಕೊಟ್ಟಿದ್ರ? ಅದಕ್ಕೆ ನನಗ್ ಹೋಗ್ಬೇಡ ಅಂತ ಅಂದ್ರ? ಇಷ್ಟು ಹೊತ್ತಾಯ್ತು, ಇನ್ನು ಯಾರು ಆಚೆ ಬಂದಿಲ್ಲ. ಏನಾಯ್ತು ಸೆಂಬು ಕಂದ, ನನ್ ಬಂಗಾರ? ಏನಾಯ್ತು ನಿನ್ಗೆ? ಯಾಕೆ ಅಳ್ತಾ ಇದೀಯ ಬಂಗಾರಿ? ನೀನ್ ಯಾವಾಗ್ಲೂ ನಗ್ತಿರ್ಬೇಕು. ನಾವು ನಮ್ಮ ಮರ್ಯಾದೆನ ಉಳಿಸ್ಕೋಬೇಕು. ಅನವಶ್ಯಕವಾಗಿ ನಾವು ಬೇರೆಯವ್ರ ಮನೆ ಬಾಗ್ಲಿಗೆ ಹೋಗಿ ಕೈ ಚಾಚಬಾರ್ದು. ನಮ್ ಸ್ಥಿತಿಗತಿ ಏನು ಅಂತ ನಾವು ತಿಳ್ಕೋಬೇಕು. ಏನಂತೀಯ ಸೆಂಬು ಕಂದ? ನೋಡಿ, ನಾನು ನಗ್ತಾ ಇರ್ಬೇಕು ನೀನಾಯ್ತಾ? ಅನುಮಾನನೇ ಇಲ್ಲ, ಇವ್ರು ನನಗೆ ಬೈತಾ ಇರೋದು. ಪಾಂಡುರಂಗ, ಇವಾಗ ನಾನು ಏನ್ ಮಾಡ್ಬೇಕು? ಇಲ್ಲ ಇಲ್ಲ ಉಮಾ, ಅವ್ರು ಏನೇ ಅಂದ್ರು ನೀನ್ ಬೇಜಾರು ಮಾಡ್ಕೋಬಾರ್ದು. ಅತ್ತೆಗೋಸ್ಕರ, ಸಕ್ಕುಗೋಸ್ಕರ ನೀನ್ ಸಹಿಸ್ಕೊಳ್ಳೇಬೇಕು. ಕೋಪ ಮಾಡ್ಕೊಂಡ್ರೆ ಇವ್ರು ಸಕ್ಕುನ ಕಳ್ಸಲ್ಲ. ಅಯ್ಯೋ ದೇವ್ರೇ, ತಲೆನೋವು ತಡ್ಕೊಳಕ್ ಆಗ್ತಿಲ್ವಲ್ಲ. ಈಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ವೇ? ಉಮಾ ಅವ್ರೆ, ಮನೋರಮ ಅವರೇ, ಏನಾಯ್ತು ನಿಮ್ಗೆ? ವಿಪರೀತ ತಲೆನೋವು, ತಡೆಯೋದಕ್ಕೆ ಆಗ್ತಾ ಇಲ್ಲ. ತಲೆ ಒಡೆದು ಹೋಗ್ತಿದೆ, ನನ್ನಿಂದ ಆಗ್ತಾ ಇಲ್ಲ. ಎದ್ದು ನಿಲ್ಲೋಕ್ಕೂ ಆಗ್ತಾ ಇಲ್ಲ. ದೇವ್ರೇ, ತಲೆ ಸಿಡ್ದು ಹೋಗ್ತಿದ್ಯಲ್ಲ, ಪ್ರಾಣ ಹೋದ ಹಾಗೆ ಅನಿಸ್ತಿದೆ. ಇಲ್ಲ ಇಲ್ಲ, ನೀವ್ ಹಾಗೆಲ್ಲ ಮಾತಾಡ್ಬೇಡಿ. ನೆಲ್ಲಿಕಾಯಿಂದ ಮಾಡಿದ ಔಷಧಿನ ತಿಂದ್ರೆ ವೈದ್ಯ ಮಾಡೋದ್ ಕೂಡ ಬರುತ್ತಾ? ಇಲ್ಲ ಇಲ್ಲ, ಅಡ್ಗೆ ಮನೆ ಔಷಧಿಗಳು ಸ್ವಲ್ಪ ಗೊತ್ತು. ಹಾಗ? ಅಯ್ಯೋ, ತಲೆನೋವು ಅಂತಂದ್ಮೇಲೆ ನೀವ್ ಯಾಕೆ ಆಚೆ ಬಂದ್ರಿ? ನೀವ್ ಒಳಗ್ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ. ಏನೋ ವಿಷಯ ತಿಳಿಸ್ದೆ ನೀವಿಷ್ಟು ದೂರ ಬಂದಿರುವಾಗ ನಾನು ಆಚೆ ಬರ್ಬಾರ್ದ ಹೇಳಿ? ಈ ಮನೋರಮಗೆ ಪ್ರಾಣಕ್ಕಿಂತ ಆಚಾರನೇ ಮುಖ್ಯ. ಅಮ್ಮ ದೇವ್ರೇ, ನೀವಾ ಉಮಾ ಅವ್ರೆ? ನಮಸ್ಕಾರ. ಅಯ್ಯೋ, ಪರವಾಗಿಲ್ಲ, ಕ್ಷಮಿಸ್ಬಿಡಿ. ನಿಮ್ಗೆ ಪ್ರತಿ ನಮಸ್ಕಾರ ಮಾಡ್ಬೇಕು ಅಂತ ಇದೆ, ಆದ್ರೆ ಕೈ ಸಹಕರಿಸ್ತಿಲ್ಲ. ಕೈ ಮುರಿದು ಹೋಗಿದೆ, ಮೇಲಕ್ಕೆ ಎತ್ತೋಕೆ ಆಗ್ತಾ ಇಲ್ಲ. ವಿಪರೀತ ನೋವು ಇದೆ. ದೇವ್ರೇ, ಇದೆಂತ ನೋವು ದೇವ್ರೇ. ಹೌದು, ನೀವೇನಿಲ್ಲಿ? ವತ್ಸಲ, ಅದು ಸಕ್ಕು ಅವ್ರ ಅಜ್ಜಿಗೆ ಹುಷಾರಿಲ್ವಂತೆ. ಸಕ್ಕು ಸಕ್ಕು ಅಂತ ಕನವರಿಸ್ತಿದಾರಂತೆ. ಯಮುನಾ ನನ್ನ ಹತ್ರ ಹೇಳಿದ್ಲು, ಹೌದಲ್ವಾ? ಹೌದು, ಸಕ್ಕು ಅವ್ರ ಅಜ್ಜಿಗೆ ತುಂಬಾನೇ ಹುಷಾರಿಲ್ಲ. ಅವರು ಅವ್ರ ಮೊಮ್ಮಗಳ ಹೆಸರನ್ನ ಕನ್ವರಿಸ್ತಾನೆ ಇದ್ದಾರೆ. ಸಕ್ಕುನ ನೋಡ್ಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಸಕ್ಕುನ 1-2 ದಿನ ನಮ್ ಮನೇಲಿ ಇಟ್ಕೊಂಡು ಕಳಿಸ್ಕೊಡ್ತಾ ಇದ್ವಿ. ಅಯ್ಯೋ, ಅಜ್ಜಿ ಮೊಮ್ಮಗಳನ್ನ ನೆನಪಿಸ್ಕೊಳ್ದೆ ಹೇಗಿರ್ತಾರೆ? ಸಕ್ಕು ಬೇರೆ ಒಬ್ಳೇ ಮೊಮ್ಮಗಳಲ್ವಾ? ಅದೇನಂದ್ರೆ ಉಮಾ ಅವ್ರೆ, ನಮ್ ಯಮುನಾಗೆ ಜ್ವರ ನೆಗಡಿ ಬಂದ್ರು ನಾನು ಅಷ್ಟಾಗಿ ತಲೆ ಕೆಡ್ಸ್ಕೊಳ್ಳಲ್ಲ. ಆದ್ರೆ ನಮ್ ಸೆಂಬುಗೆ ಇರುವೆ ಕಚ್ಚಿದ್ರು ಕೂಡ ನಾನು ವಿಲವಿಲ ಅಂತ ಒದ್ದಾಡ್ಬಿಡ್ತೀನಿ. ಮೊಮ್ಮಕ್ಕಳು ಅಂದ್ರೆ ಅಜ್ಜಿ ಅಂದ್ರಿಗೆ ಪ್ರಾಣ ಅಲ್ವಾ ಉಮಾ? ಅವರು ಮೊಮ್ಮಗಳನ್ನ ನೋಡ್ಲೇಬೇಕು, ಕನವರಿಸ್ತಿದಾರಲ್ವಾ? ಅಯ್ಯೋ, ನಾಟಕದ ಸ್ಪರ್ಧೆ ಕಳ್ಸಿದ್ರೆ ಮೊದಲನೇ ಬಹುಮಾನ ಇವಳಿಗೆ. ಎಷ್ಟು ಅದ್ಭುತವಾಗಿ ನಟಿಸ್ತಿದ್ದಾಳೆ. ಪಾಪ ಉಮಾ ಸಿಕ್ಕಾಕೊಂಡ್ಲು. ಮನೋರಮದು ಒದ್ದೆ ಬಟ್ಟೆಲಿ ಕತ್ ಕುಯ್ಯೋ ಜಾಯಮಾನ. ಪಾಪ ಉಮಾಗ್ ಗೊತ್ತಿಲ್ಲ. ನೀವ್ ಅರ್ಥ ಮಾಡ್ಕೋತೀರಾ ಅಂತ ಗೊತ್ತು. ಅಯ್ಯೋ, ನಮಗೇನು ಅಭ್ಯಂತರ ಇಲ್ಲ. ಆದ್ರೆ ಉಮಾ ಅವ್ರೆ, ನೀವೇ ನೋಡ್ತಿದ್ದೀರಲ್ವಾ, ನನ್ನ ಆರೋಗ್ಯ ಕೂಡ ಅಷ್ಟಕ್ಕಷ್ಟೇ ಇದೆ. ಪಾಪ ನಮ್ ವತ್ಸಲಾಗಿ ಕೈಯೇ ಮುರಿದೋಗಿದೆ. ಇನ್ ಯಮುನಾಗೆ ಮಗು ಜೊತೆನೇ ಸರಿ ಹೋಗುತ್ತೆ. ಅಂದ್ರೆ ಚಿಕ್ಕ ಮಗು ಅಲ್ವಾ, ಒಂದು ಕ್ಷಣ ಕೂಡ ಬಿಡುವಿರಲ್ಲ ಅವಳಿಗೆ. ಇನ್ ಉಳಿದಿರೋದು ನಿಮ್ ಮಗಳು ಸಕ್ಕು. ಮನೇಲಿ ಅಡಿಗೆ ಕೆಲ್ಸ ಎಲ್ಲ ಅವಳೇ ನೋಡ್ಕೋಬೇಕು. ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಮನೆಯವರೆಲ್ಲ ಈಗ ಸಕ್ಕು ಮೇಲೆ ಆಧಾರವಾಗಿದ್ದೀವಿ. ಆದ್ರೆ ನಿಜ ಹೇಳ್ತಿದ್ದೀನಿ ಉಮಾ ಅವ್ರೆ, ಸಕ್ಕು ಜವಾಬ್ದಾರಿಯಿಂದ ಮನೆ ಕೆಲಸಗಳನ್ನೆಲ್ಲ ಮಾಡ್ತಾಳೆ. ಏನು ಹೇಳೋ ಅವಶ್ಯಕತೆ ಇಲ್ಲ, ಹೇಳ್ಕೊಡೋ ಅವಶ್ಯಕತೆನೂ ಇಲ್ಲ. ಅಯ್ಯಯ್ಯಯ್ಯೋ, ಮಧ್ಯೆ ತಲೆನೋವು ಬೇರೆ. ತುಂಬಾ ಒಳ್ಳೆ ಗುಣ ಇರೋಳಮ್ಮ ನನ್ ಸೊಸೆ. ಸಕ್ಕು ಮತ್ತೆ ಅಳಿಯಂದ್ರು ಒಳಗಿದ್ದಾರೆ. ಈಗ ಮನೇಲಿಲ್ಲ, ಅದು ಗಂಡ ಹೆಂಡತಿ ಗುಡಿಗೆ ಹೋಗಿದ್ದಾರೆ. ಗುಡಿಗೆ
ಈಗ ಬಂದ್ಬಿಡ್ತಾರೆ. ಅವಳು ಬಂದ್ಮೇಲೆ ಅವಳ ಜೊತೆ ಮಾತಾಡಿ. ಪಾಪ ಅವ್ರ ಅಜ್ಜಿ ಕನ್ವರ್ಸ್ತಿದ್ದಾರೆ ಅಂತಿದಿರಲ್ವಾ, ಸಕ್ಕು ತವ್ರ ಮನೆಗಂತೂ ಹೋಗ್ಲೇಬೇಕು. ಅಬ್ಬಬ್ಬಬ್ಬಾ. ಆದ್ರೆ ಇಲ್ಲಿ ನಮ್ಮನ್ನ ನೋಡ್ಕೊಳಕ್ಕೆ ಯಾರು ಇಲ್ಲ. ಹೌದು. ಅವಳನ್ನೇ ಒಂದ್ ಮಾತು ಕೇಳಿ, ಅವಳು ಬರ್ತೀನಿ ಅಂದ್ರೆ ಕರ್ಕೊಂಡು ಹೋಗಿ. ಅವಳು ಬಂದ್ಮೇಲೆ ಇಬ್ರು ಮಾತಾಡ್ಕೊಳ್ಳಿ. ಕೊನೆ ನಿರ್ಧಾರ ನಿಮ್ದೆ. ಶಿವಕ್ಕ ಬರ್ತಿದ್ದಾಳೆ. ಶಿವಕ್ಕ ಬಂದ್ಬಿಟ್ಲು ನೋಡು. ಶಿವಕ್ಕ ಬಂದ್ಲು. ಉಮಾ ಅವ್ರೆ, ನಾನ್ ಸ್ವಲ್ಪ ಹೊತ್ತು ಮಲ್ಕೋತೀನಿ. ಸಕ್ಕು ಬಂದ್ಮೇಲೆ ನೀವಿಬ್ರು ಮಾತಾಡ್ಕೊಂಡು ತೀರ್ಮಾನ ತಗೊಳ್ಳಿ. ತಲೆ ಹೊಡೆದು ಹೋಗ್ತಿದೆ, ನಿಲ್ಲಕ್ಕಾಗ್ತಿಲ್ಲ. ನೀವೇನು ಅನ್ಕೊಳ್ಳಲ್ಲ ತಾನೆ? ಅಯ್ಯೋ ಇಲ್ಲ ಇಲ್ಲ, ನೀವ್ ಹೋಗಿ ವಿಶ್ರಾಂತಿ ತಗೊಳ್ಳಿ. ಆಯ್ತು. ವತ್ಸಲ, ಉಮಾ ಅವ್ರನ್ನ ಒಳಗ್ ಕರ್ಕೊಂಡು ಹೋಗೋ. ಆಯ್ತು. ಒಂಟಿಯಾಗಿ ಇಲ್ಲಿ ಕೂತ್ರೆ ಬೇಜಾರಾಗತ್ತಲ್ವಾ? ಏನೇ ಇವತ್ ಕೂಡ ಇಷ್ಟ ತಡ ಮಾಡ್ಕೊಂಡ್ ಬಂದಿದ್ಯಾ? ಮತ್ತೆ ನದಿ ಹತ್ರ ಅಂಬಿಕಾ ಸಿಕ್ಕಿದ್ಲಾ? ಮದ್ವೆ ಹೆಣ್ಣಿನ ತರ ನಿಧಾನಕ್ ನಡ್ಕೊಂಡ್ ಬರ್ತಿದ್ಯಲ್ಲ. ಅಯ್ಯೋ ಇಲ್ಲ ಅತ್ಗೆ, ಸುಸ್ತಾಗಿದ್ರು ಕೂಡ ನಾನು ಎಲ್ಲೂ ನಿಂತ್ಕೊಳ್ಳಲ್ಲ. ಅಯ್ಯಯ್ಯೋ ದೇವ್ರೇ, ಈ ತಲೆ ನೋವಿಗೆ ನನ್ ತಲೆನೇ ನೀವು ಅಡ್ಗೆ ಮನೆಗ್ ಬನ್ನಿ. ಸರಿ ಸರಿ, ನಮ್ದೇ ಬಿಡು. ಹೋಗು, ಒಳಗೋಗ್ ಪೂಜೆ ಕೆಲ್ಸ ಶುರು ಮಾಡು. ಇಲ್ಲೋಡು, ಪೂಜೆ ಹೆಸರಲ್ಲಿ ದಿನ ಎಲ್ಲ ಅಲ್ಲೇ ಕಳಿಬೇಡ. ಬೇಗ ಬೇಗ ಮಾಡಿ ಮುಗ್ಸು. ಮನೇಲಿ ನೀನ್ ಮಾಡ್ಬೇಕಾಗಿರೋ ಕೆಲ್ಸ ತುಂಬಾ ಇದಾವೆ. ಹೇಳಿಲ್ಲ ಅಂದ್ರೆ ನಾಟಕ ಮಾಡ್ಕೊಂಡು ದಿನ ಪೂರ್ತಿ ಅಲ್ಲೇ ಕೂತಿರ್ತೀಯ. ಹಾಗನ್ಬೇಡಿ, ಹೋಗೋ. ಎಲ್ಲಾ ಕೆಲ್ಸ ಬೇಗ ಮುಗಿಸ್ತೀನಿ. ಬನ್ನಿ ಉಮಾ ಅವ್ರೆ, ಬನ್ನಿ. ಅಪ್ಪ ದೇವ್ರೇ. ಅಯ್ಯೋ ಅಬ್ಬಾ. ಏನಾಯ್ತು ನಿಮ್ಗೆ? ನಿಮ್ ಕೈ ತುಂಬಾ ನೋವು ಕೊಡ್ತಾ ಇದ್ಯಾ? ಏನ್ ಹೇಳಿ ಉಮಾ, ಸಹಿಸ್ಕೊಳಕ್ ಆಗದೆ ಇರೋಷ್ಟು ನೋವಿದೆ. ನನ್ನ ಅದೃಷ್ಟ ಚೆನ್ನಾಗಿತ್ತು, ಒಂದ್ ಕೈ ಮುರೀತು. 2 ಕೈ ಮುರಿದಿದ್ರೆ ಅಷ್ಟೇ.